ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ತಂದೇನ್ರಿ. ಅದೇನಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ನಾನು ಪ್ರಿನ್ಸಸ್ ಕಟ್ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೇನ್ರಿ. ಪ್ರಿನ್ಸಸ್ ಕಟ್ ಬ್ಲೌಸ್ದು ಥಿಯರಿ ಕ್ಲಾಸು ಹಾಕಿದ್ದೆ. ಅದಾದಮೇಲೆ 36 ಸೈಜ್ದು ನಾನು ಬ್ಲೌಸ್ ಕಟ್ಟಿಂಗ್ ಹೆಂಗೆ ಮಾಡೋದಂತ ಪೇಪರ್ ಕಟ್ಟಿಂಗ್ ಕ್ಲಾಸು ಹಾಕಿದ್ದೆ. 36 ಸೈಜಿಂದು ಪೇಪರ್ ಕಟ್ಟಿಂಗ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಅದೇನಂದ್ರೆ ಅದು ಬ್ಯಾಕ್ ಹುಕ್ಸು ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು. ಇದು ಫ್ಯಾನ್ಸಿ ಬ್ಲೌಸ್ ಐತ್ರಿ. ಇದನ್ನು ಹೆಂಗೆ ಕಟ್ ಮಾಡೋದಂತ 36 ಸೈಜಿಂದು ನಾನು ಕಂಪ್ಲೀಟಾಗಿ ವಿಡಿಯೋ ಹಾಕೇನಿ. ಯಾರೆಲ್ಲ ಆ ವಿಡಿಯೋ ನೋಡಿದ ಹೋಗಿ ನೋಡ್ಕೊಂಬಂದ್ಬಿಡ್ರಿ. ಭಾಳ ಯೂಸ್ಫುಲ್ ವಿಡಿಯೋನ ಐತ್ರಿ ಅದು. ಇವಾಗ ನೋಡ್ರಿ, ನನಗೆ ಇದೆಲ್ಲ ನಾನು ಏನು ಹಾಕತ್ತೀನಲ್ಲ ಪೇಪರ್ ಕಟ್ಟಿಂಗ್, ನಾನು ಕಮೆಂಟ್ ಬಾಕ್ಸಾಗ ಏನು ಕಮೆಂಟ್ ಹಾಕಿರ್ತಾರಲ್ಲ ಅವ್ರದ್ದು ಅವ್ರು ಏನು ನನಗೆ ಈ ಸೈಜಿಂದ ಹೇಳ್ಕೊಡ್ರಿ ಅಕ್ಕ ಅಂತ ಕಮೆಂಟ್ ಹಾಕಿರ್ತಾರೆ. ಅದ್ರ ತಕ್ಕಂಗೆ ನಾನು ನಿಮಗೆ ತೋರಿಸ್ಕೊತ ಹೊಂಟೇನ್ರಿ. ಆ ಒಂದು 36 ಸೈಜಿಂದು ಬ್ಲೌಸಸ್ ಕಟ್ಟಿಂಗ್ನು ನನಗೆ ಕಮೆಂಟ್ ಹಾಕಿದ್ದೀರಿ ಒಬ್ಬರು ವಿವರ್. ಇವತ್ತು ನನಗೆ ಈಗ ನಾನು 38 ಸೈಜಿಂದಿಲ್ಲಿ ನಾನು ನಿಮ್ಗೆ ಪೇಪರ್ ಕಟ್ ಮಾಡಿ ತೋರ್ಸತ್ತೀನಿ. ಇದು ಒಂದು ಪ್ರಿನ್ಸಸ್ ಕಟ್ ಬ್ಲೌಸು. ಇದಂದ್ರೆ ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಏನಂದ್ರೆ ಯಾವಾಗೂ ಯೂಸ್ವಲ್ ಏನು ಮಾಡ್ತಾರೆ, ನಾನು ಒಂದು ಥಿಯರಿ ಕ್ಲಾಸ್ ಹಾಕೇನಿ ನೋಡ್ರಿ ನಿಮ್ಗೆ. ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ನಮಗೆ ಬೆಲ್ಟ್ ಇರೋ ಅಂಥದ್ದು ಪ್ರಿನ್ಸಸ್ ಕಟ್ ಬ್ಲೌಸು ಹೊಲಿದು ಕೊಡ್ರಿ ಅಂತಾರೆ. ಯಾರು ಜಾಸ್ತಿ ಇಂಥ ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿಸ್ಕೋತಾರೆ ಅಂದ್ರೆ 40+ ಮ್ಯಾಗಿದ್ದವರು, 40 ಸೈಜ್ ಮ್ಯಾಗಿದ್ದವ್ರು ಏನು ಮಾಡ್ತಾರಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸು ಈ ಥರ ಬೆಲ್ಟ್ ಇರೋದನ್ನ ಹೊಲಿಸ್ಕೋತಾರೆ. ಬಟ್ ಇದು 38 ಸೈಜ್ದವ್ರದ್ದು, 40 ಸೈಜು ಈ ಥರ ಇದ್ದವ್ರು ಏನು ಮಾಡ್ತಾರಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೊಲಿಸ್ಕೋತಾರೆ ಈ ಥರ ಬೆಲ್ಟ್ ಇರೋದನ್ನ. ಇವತ್ತು ನಾನು ನಿಮ್ಗೆ 38 ಸೈಜ್ದವರು ಅಂದರೆ ಏನು ಮಾಡ್ಯಾರಂದ್ರೆ ಒಬ್ಬರು ವಿವರ್ 38 ಸೈಜಿದ್ದು ಪ್ರಿನ್ಸಸ್ ಕಟ್ ಬ್ಲೌಸು ತೋರಿಸ್ರಿ ಅಂತ ಹೇಳ್ಯಾರ, ವಿತ್ ಬೆಲ್ಟ್ ಇರೋದು. ಅವರಿಗೆ 38 ಸೈಜ್ದವ್ರಿಗೆ ಏನಂದ್ರೆ ವಿತ್ ಬೆಲ್ಟ್ ಇರೋದು ನಮ್ಗೆ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ರಿ ಅಂತ ನನಗೆ ಕಮೆಂಟ್ ಹಾಕ್ಯಾರ. ಅದಕ್ಕಂತ ಇವತ್ತು ನಾನು 38 ಸೈಜಿಂದು ಪ್ರಿನ್ಸಸ್ ಕಟ್ನ ವಿತ್ ಬೆಲ್ಟ್ ಇರೋದನ್ನ ಹೆಂಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡಿ ತೋರಿಸೋದು. ಅದು ಅವ್ರು ಏನು ಹೇಳ್ಯಾರಂದ್ರೆ ಫ್ರಂಟ್ ಪಾರ್ಟು ರೌಂಡ್ ನೆಕ್, ನಾರ್ಮಲ್ ಆಗಿ ನಾವು ಹೆಂಗೆ 4 ಟಕ್ಸಿನ ಬ್ಲೌಸ್ದು ರೌಂಡ್ ನೆಕ್ ಇಟ್ಕೋತೇವಲ್ಲ ಆ ಥರ ರೌಂಡ್ ನೆಕ್ಕು, ಬ್ಯಾಕ್ ಸೈಡು ರೌಂಡ್ ನೆಕ್ ಇಟ್ಕೊಂಡು ಫ್ರಂಟ್ ಮಾತ್ರ 4 ಟಕ್ಸ್ ಬ್ಯಾಡ್ರಿ, ಪ್ರಿನ್ಸಸ್ ಕಟ್ ಇರಲಿ ಆ ಥರ ನಮ್ಗೆ ಕಟ್ ಮಾಡಿ ತೋರಿಸ್ರಿ ಅಂತ ಹೇಳ್ಯಾರ. ಆ ರೀತಿ ನಾನು ಪೇಪರ್ ಕಟ್ ಮಾಡಿ ಇವತ್ತು ತೋರ್ಸಾತೀನಿ. ಈ ಒಂದು ವಿಡಿಯೋ ಅಂತೂ ಭಾಳ ಯೂಸ್ಫುಲ್ ಐತಿ. ಭಾಳ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊತ ಹೋಗ್ತಿರ್ತೇನೆ ಈ ವಿಡಿಯೋಸ್ ಒಳಗೆ. ನೀವು ಸ್ಕಿಪ್ ಮಾಡಲಾರ್ದ ನೋಡಿರಿ. ಸ್ಕಿಪ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ದು ಫುಲ್ಲು ಬೇಕಾತಂದ್ರೆ ಟ್ಯುಟೋರಿಯಲ್ ನಾನೀಗ ವಿಡಿಯೋಸ್ಗಳನ್ನ ಹಾಕ್ಕೊತ ಹೊಂಟೀನಿ. ಅದಾದಮೇಲೆ ಎಲ್ಲನೂ ವಿಡಿಯೋಸ್ಗಳನ್ನ ನಾನು ಒಂದು ಪ್ಲೇಲಿಸ್ಟ್ ಮಾಡ್ತೀನಿ, ನೀವು ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ. ಭಾಳ ಯೂಸ್ಫುಲ್ ವಿಡಿಯೋಸ್ಗಳು ಇರ್ತಾವು ನನ್ನ ಒಂದು ಚಾನಲ್ದಾಗ. ಅದಕ್ಕೆ ನಾ ಏನು ಹೇಳಿದ್ರಿ, ಈ ವಿಡಿಯೋಕ್ಕೊಂದು ಪುಟ್ಟದೊಂದು ಲೈಕ್ ಕೊಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪಟ್ಟಣ ಅಂತ ಹೇಳಿ. ಯಾಕಂದ್ರೆ ಮುಂದೆಲ್ಲ ಯೂಸ್ಫುಲ್ ವಿಡಿಯೋಸ್ಗಳನ್ನ ಹಾಕ್ಕೊತ ಹೋಗ್ತಿರ್ತೀನಿ. ಮೊದಲು ಹಾಕಿದಂಥದ್ದು ಯೂಸ್ಫುಲ್ ವಿಡಿಯೋಸ್ಗಳನ್ನೂ ನೀವು ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡಿರಿ. ಕೆಲವೊಂದು ಯೂಸ್ಫುಲ್ ವಿಡಿಯೋಸ್ಗಳನ್ನ ಎಂಡ್ ಸ್ಕ್ರೀನ್ದಾಗ ಹಾಕಿರ್ತೀನಿ, ನೀವು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ತಡ ಮಾಡಲಾರ್ದ ಸ್ಟಾರ್ಟ್ ಮಾಡ್ತೀನಿ. 38 ಸೈಜಿಂದು ನಾನು ಪ್ರಿನ್ಸಸ್ ಕಟ್ ಬ್ಲೌಸು ವಿತ್ ಬೆಲ್ಟು ಹೆಂಗೆ ಕಟ್ ಮಾಡೋದಂತ ತೋರಿಸ್ಕೊತ ಹೋಗ್ತೀನಿ. ಫಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟಿಂದು ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಇದು ನಾರ್ಮಲ್ ಬ್ಲೌಸ್ ಹೆಂಗೆ ಕಟ್ ಮಾಡ್ತೀವಲ್ಲ ರೌಂಡ್ ನೆಕ್ಕಿಂದು ಹಂಗೆ ನೋಡ್ರಿ. ಫ್ರಂಟ್ನು ರೌಂಡ್ ನೆಕ್ ಇಟ್ಟು ನಾರ್ಮಲ್ 4 ಟಕ್ಸ್ ಇದ್ದಾಗ ರೌಂಡ್ ನೆಕ್ ಹೆಂಗೆ ಇಡಿಸ್ಕೋತಾರಲ್ಲ ಆ ರೀತಿ ರೌಂಡ್ ನೆಕ್ಕು, ಬ್ಯಾಕ್ ಸೈಡ್ನು ರೌಂಡ್ ನೆಕ್ ಇಡೋದು. ಆಮೇಲೆ ಇಲ್ಲಿ 4 ಟಕ್ಸ್ ಬದಲು ಏನು ಮಾಡೋದು, ಪ್ರಿನ್ಸಸ್ ಕಟ್ನ ನಾವು ರೆಡಿ ಮಾಡೋದು. ಆಮೇಲೆ ಕ್ರಾಸ್ ಪಟ್ಟಿ ಎಲ್ಲ ಸೇಮ್ ಹೆಂಗೈತಿ ಹಂಗೆ ಅಟ್ಯಾಚ್ ಮಾಡೋದು. ಆ ರೀತಿ ನಾನು ಕಟ್ ಮಾಡಿ ತೋರ್ಸಾತೀನಿ. ಇದು ಅಂತೂ ಭಾಳ ಯೂಸ್ಫುಲ್ ಐತಿ. ಎಲ್ಲರೂ ನೋಡಬೇಕು. ಎಲ್ಲರೂ ಈ ಥರ ಬ್ಲೌಸ್ನ ಹೊಲಿಸ್ಕೊತಿರ್ತಾರೆ. ಅವ್ರಿಗಂತ ಈ ಒಂದು ವಿಡಿಯೋ ತಂದೀನಿ. 38 ಸೈಜ್ದವ್ರದ್ದು ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆಮೇಲೆ 38 ಸೈಜ್ದವ್ರು ಅಂದರೆ ಒಬ್ಬೊಬ್ಬರು ಒಂದೊಂದು ಸೈಜ್ ಇರ್ತೈತಿ. ಬಟ್ ನಾ 38 ಸೈಜ್ದವ್ರದ್ದು ಇಷ್ಟು ಅಂದಾಜು ಮ್ಯಾಗೆ ಈ ಸೈಜಿಂದವ್ರದ್ದು ಇಷ್ಟಿಷ್ಟು ಹಾರ್ಮೋಲ್ ಡೌನಿಂಗು, ಇಷ್ಟು ಶೋಲ್ಡ್ರು ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ಕೊತ ಹೋಗ್ತೀನಿ. ನೀವು ಅದರೊಳಗೆ ನಿಮ್ಗೆ ಸ್ವಲ್ಪ ಚೇಂಜಸ್ ಇದ್ದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಕೆಲವೊಬ್ರು ಹಾರ್ಮೋಲ್ ರೌಂಡ್ ಶೇಪು ಸ್ವಲ್ಪ ಚೇಂಜ್ ಇರ್ತೈತಿ, ಸ್ವಲ್ಪ ಜಾಸ್ತಿ ಇದ್ರೆ ಕೆಲವೊಬ್ರದ್ದು ಕಡಿಮೆ ಇರ್ತೈತಿ, ಈ ಥರ ಆಗ್ತಿರ್ತೈತಿ. ಇವಾಗ ನಾನು ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೇನೆ ರೀ ಫ್ರೆಂಡ್ಸ್. ಬರ್ರಿ, ತಡ ಮಾಡಲಾರ್ದ ನಮ್ಮ ವಿಡಿಯೋನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೇನಂತ. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾನು 38 ಸೈಜ್ದವ್ರದ್ದು ಶೋಲ್ಡ್ರ್ ಎಷ್ಟು ಇರ್ತೈತಿ, ಆಮೇಲೆ ಅವ್ರದ್ದು ನೆಕ್ ಬಿಡ್ತೆ ಎಷ್ಟು ಶೋಲ್ಡ್ರ್ ಇಟ್ಕೋತೀವಿ ಅನ್ನೋದನ್ನು ತೋರಿಸ್ಕೊತ ಈ ಒಂದು ವಿಡಿಯೋ ಭಾಳ ಲಘುನ ತೋರಿಸ್ತೇನೆ. ಫಟಾಫಟ್ ಅಂತ ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೇನೆ. ಭಾಳ ಯೂಸ್ಫುಲ್ ವಿಡಿಯೋ ಐತಿ ಇದು. ನೀವು ಸ್ಕಿಪ್ ಮಾಡಲಾರ್ದ ನೋಡಬೇಕಾಗ್ತೈತಿ. ಶೋಲ್ಡ್ರದ್ದು ಯಾವತ್ತೂ ಏನಿರ್ತೈತಿ ಅಂದ್ರೆ 38 ಸೈಜ್ದವ್ರದ್ದು ನಾವೇನು ಮಾಡಬೇಕು, ಅವ್ರದ್ದು 38 ಸೈಜ್ದವ್ರದ್ದು 14 ಅಥವಾ 15 ಇರ್ತೈತಿ. ಅದರೊಳಗೆ ನಾವು ಮೈನಸ್ ಮಾಡಿ ಏನು ಮಾಡಬೇಕು, 38 ಸೈಜ್ದವ್ರದ್ದು 5.5 ಅಥವಾ 6 ಇಟ್ಕೋಬೇಕು. ಎದಕ್ಕೆ ಇಟ್ಕೋಬೇಕಂದ್ರೆ ಬ್ಯಾಕ್ ಸೈಡ್ ನಾವು 9 ಮ್ಯಾಗ 10 ಇಂಚಿನ ನೆಕ್ ನಾವು ಮಾಡಾತೇವಿ ರೌಂಡ್ ಶೇಪಿಂದ. ಅಂದ್ರೆ ನಾವೇನು ಮಾಡಬೇಕು, 5.5 ಅಥವಾ 6 ಅಂತ ಇಟ್ಕೋಬೇಕಾಕೈತೆ ನೋಡ್ರಿ. ಇಲ್ಲಿ ನಾನೀಗ 5.5 ಇಟ್ಕೊಂಡು ತೋರಿಸ್ತೇನೆ ನಿಮ್ಗೆ.
ಯಾಕಂದ್ರೆ ಇದು ರೌಂಡ್ ಶೇಪಿನ ನಾವು ಮಾಡತ್ತೀವಲ್ರಿ, ನಾರ್ಮಲ್ ಹೆಂಗೆ ಬ್ಲೌಸ್ ರೌಂಡ್ ನೆಕ್ಕಿನ ಶೇಪ್ ಹೊಲಿಸ್ತೀವಲ್ಲ ಆ ರೀತಿ. ಈಗ 14 ಇಂಚ್ ಇದ್ರೆ ನಾವಿಲ್ಲಿ 5.5 ಇಟ್ಕೊಳತ್ತೀನಿ. ಇದೆಲ್ಲ ನಿಮ್ಗೆ ಚಾರ್ಟ್ ಒಳಗೆ ಹೇಳ್ಕೊಟ್ಟೇನಿ, ಯಾವ್ಯಾವ ಸೈಜ್ದವ್ರಿಗೆ ಎಷ್ಟು ಶೋಲ್ಡ್ರ್ ಎಷ್ಟು ನೆಕ್ ಬಿಡ್ತಿ ಎಲ್ಲ ಇಟ್ಕೊಳ್ಳೋದು ಅಂತೇಳಿ. ಯಾರೆಲ್ಲ ನೋಡಿಲ್ಲ ಆ ಒಂದು ಚಾರ್ಟ್ನ ನೋಡಿರಿ, ನನ್ನ ಚಾನಲ್ದಾಗ ಎಲ್ಲ ಚಾರ್ಟು ಸಿಗ್ತಾವು. ಬೋಟ್ ನೆಕ್ಕಿಂದು ಬ್ಲೌಸಸ್ ಹೊಲಿಯೋ ಮುಂದೆ ಹೆಂಗೆ ಚಾರ್ಟ್ ನಾವು ರೆಡಿ ಹೆಂಗೆ ನಾವು ಯಾವ್ಯಾವ ಸೈಜ್ದವ್ರಿಗೆ ಎಷ್ಟು ಇಟ್ಕೋಬೇಕಂತ ಒಂದು ಚಾರ್ಟ್ ಮಾಡೀನಿ. ನಾರ್ಮಲ್ ಆಗಿ ರೌಂಡ್ ನೆಕ್ ಇಟ್ಕೊಳ್ಳೋ ಹೊಲಿಯೋವಾಗ ಯಾವ್ಯಾವ ಸೈಜ್ದವ್ರಿಗೆ ಯಾವ ಒಂದು ಮೆಜರ್ಮೆಂಟ್ ಇಟ್ಕೊಂಡು ನಾವು ಕಟ್ ಮಾಡ್ಬೇಕು ಬ್ಲೌಸ್ ಅಂತ ಅದು ಒಂದು ಚಾರ್ಟ್ ಮಾಡೀನಿ. ಎಲ್ಲನೂ ನಾನು ನನ್ನ ಚಾನಲ್ದಾಗ ಐತಿ, ವಿಸಿಟ್ ಮಾಡಿಬಿಟ್ಟು ನೋಡಿರಿ, ಭಾಳ ಯೂಸ್ಫುಲ್ ಐತಿ. ಬೇಕಂದ್ರೆ ನಿಮಗೆ ಎಂಡ್ ಸ್ಕ್ರೀನ್ದಾಗೂ ಹಾಕ್ತೀನಿ. ಈಗ 38 ಸೈಜ್ದವ್ರದ್ದು ನಾ 5.5 ತೊಗೊಂಡೇನಿ. ಈಗ ಅವ್ರದ್ದು ಶೋಲ್ಡ್ರು 3 ತೊಗೊಂಡೇನಿ, 2.5 ಇಂಚು ನೆಕ್ ಬಿಡ್ತು. ಶೋಲ್ಡ್ರು 3, 2.5 ಇಂಚು ನೆಕ್ ಬಿಟ್ಟು ತೊಗೊಂಡೇನಿ. ಈಗ ನೋಡಿರಿ ಇಲ್ಲಿ ನಾನು ಆರ್ಮ್ ಹೋಲ್ ಡೌನಿಂಗು ನಾವು 38 ಸೈಜ್ದವ್ರದ್ದು ಎಷ್ಟು ಮಾಡ್ಕೋಬೇಕಂದ್ರೆ 5.5 ಇಂಚು. ಇಲ್ಲಿ ನಾವು 5.5 ಇಂಚು ತೊಗೊಂಡಿವಲ್ಲ, ಇಲ್ಲಿನೂ ನಾವು 5.5 ಇಂಚು ತೊಗೊಂಡ್ರೆ ನಮ್ಗೆ ಪರ್ಫೆಕ್ಟ್ ಒಂದು ಆರ್ಮ್ ಹೋಲ್ದು ಶೇಪ್ ಬರ್ತೈತೆ ನೋಡಿರಿ. ಇಲ್ಲಿ 5.5 ಇಂಚು ತೊಗೊಂಡೇನಿ. ಇಲ್ಲೇನು ಮಾರ್ಕ್ ಮಾಡಿದ್ದೆಲ್ಲ ಇಲ್ಲೇನು ನಾನು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದು 38 ಸೈಜ್ದವ್ರದ್ದು ಫಿಟ್ಟಿಂಗು 9.5 ಇಂಚು. ಇದು ಬ್ಯಾಕ್ ಪಾರ್ಟ್ನ ರೆಡಿ ಮಾಡತ್ತೀನಿ, ಅದಕ್ಕೆ ಇಲ್ಲಿ 9.5 ಇಂಚು ಆಸ್ ಇಟ್ ಇದೆ, ಎಷ್ಟೈತಿ ಅಷ್ಟು. 9.5 4 ಪಾರ್ಟ್ ಮಾಡಿದ್ರೆ 38 ಸೈಜ್ ಆಗ್ತೈತ್ರಿ. ಈಗ 2 ಇಂಚು ನಮ್ಗೆ ಮಾರ್ಜಿನು. ಈ ಥರ ಇಲ್ಲೇನು 9.5 ಇಂಚು, 2 ಇಂಚು ಮಾರ್ಜಿನ್ ಈ ಥರ ಹಾಕ್ಕೊಂಡ್ಬಿಟ್ಟು ಮಾರ್ಕಿಂಗು ಎಲ್ಲನೂ ನೀಟಾಗಿ ಗೆರೆ ಹಾಕ್ಕೊಳ್ಳೋದು ನೋಡಿರಿ. ಈ ಥರ ಹಾಕೋಬೇಕ್ರಿ. ಫಸ್ಟ್ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ಗೊತ್ತಾಗಲ್ಲ ಬಿಗಿನರ್ಸಿಗೆ. ಫಸ್ಟ್ ಎಲ್ಲ ಈ ಥರ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಬಟ್ಟೆ ಮ್ಯಾಗ ಕಟ್ ಮಾಡಿರಿ ಅಂದ್ರೆ ನಿಮಗೆ ಭಾಳ ಈಸಿ ಆಗ್ತೈತಿ. ಎಲ್ಲರಿಗೆ ರೂಢ ಇದ್ದವ್ರಿಗಾದ್ರೆ ಏನು ಮಾಡ್ತಾರೆ, ಒಮ್ಮೆ ಲೈನಿಂಗ್ ಮ್ಯಾಗ ಕಟ್ ಮಾಡಿಬಿಟ್ಟು ಆಮೇಲೆ ಮೇನ್ ಫ್ಯಾಬ್ರಿಕ್ ಮ್ಯಾಗ ಕಟ್ ಮಾಡಿ ಹೊಲಿತಾರೆ. ಬಟ್ ಫಸ್ಟ್ ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡೋರು ಪೇಪರ್ ಕಟ್ ಮ್ಯಾಗ ಪ್ರಾಕ್ಟೀಸ್ ಮಾಡಿರಿ. ಪೇಪರ್ ಕಟ್ಟಿಂಗ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್. ಬಿಗಿನರ್ಸಿಗೆ ನಾನು ಹೇಳಾಕೊಂತೀನಿ. ಏನಾದರೂ ತಪ್ಪಾದ್ರೆ ಚೇಂಜಸ್ ಅದ್ರೊಳಗೆ ಮಾಡ್ಕೋಬೋದಲ್ರಿ. ಬಟ್ಟೆ ಮ್ಯಾಗಾದ್ರೆ ಬಟ್ಟೆನ ವೇಸ್ಟ್ ಆಗಿಬಿಡ್ತೈತಿ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟಾಗಿಂದ ನಾವೇನು ಮಾಡಬೇಕು, ಆರ್ಮೋಲ್ದು ಒಂದು ಆರ್ಮೋಲ್ ಶೇಪ್ ಯಾವತ್ತೂ ನಾವು ಬ್ಯಾಕ್ ಪಾರ್ಟಿಂದು 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಆರ್ಮೋಲ್ದು ಶೇಪ್ ಮಾಡೋದು. ಅಂದರೆ ನಮ್ಗೆ ಫ್ರಂಟ್ ಪಾರ್ಟು 1 ಇಂಚಿಗೆ ಮಾಡ್ತೀವಿ, ಬ್ಯಾಕ್ ಪಾರ್ಟು 1.5 ಇಂಚಿಗೆ ನಾವು ಮಾಡ್ಕೋಬೇಕು. ಅದಾದಮೇಲೆ ನಾವಿಲ್ಲಿ ನೆಕ್ಕಿದು ಎಷ್ಟು ಇಳಿಸ್ಕೊಳ್ಳೋದು, ನಾವು ಬ್ಯಾಕ್ ಪಾರ್ಟಿಲಿ ನಮ್ಗೆ 10 ಇಂಚಿಂದು ಬ್ಯಾಕ್ ನೆಕ್ ಬೇಕಂದಾರ ಅದಕ್ಕೆ 10 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ನೋಡಿರಿ. 10 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕು, 3 ಇಂಚಿಂದು ಸ್ವಲ್ಪ ವಿಡ್ತ್ ತೊಗೋಬೇಕು. 3 ಇಂಚಿನ ವಿಡ್ತ್ ತೊಗೊಂಡು ಏನು ಮಾಡಬೇಕು, ರೌಂಡ್ ಶೇಪ್ ಹಾಕಬೇಕು. ರೌಂಡ್ ಶೇಪ್ ಹಾಕೋದಂದ್ರೆ ಭಾಳ ಈಸಿ ಐತ್ರಿ. ಇಲ್ಲೇನು ಟಿಕ್ ಹಾಕಿದ್ವಲ್ಲ, ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್ ತೊಗೊರಿ. ಇಲ್ಲಿಂದ ಇಲ್ಲಿ ನಾವು ಕರ್ವ್ ತೊಗೋಬೇಕಂದ್ರೆ ಈ ಬಿಗಿನರ್ಸ್ ಇದ್ದರೆ ಏನು ಮಾಡಿಬಿಡ್ರಿ, ನೀವು ಈ ಥರ ಕರ್ವ್ ಸ್ಕೇಲೆ ಯೂಸ್ ಮಾಡಿರಿ. ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡಿದರೆ ಏನಾಗ್ತೈತಿ, ಆರಾಮಾಗಿ ನೀವು ಈ ಒಂದು ಬ್ಯಾಕ್ ಪಾರ್ಟಿಂದು ರೌಂಡ್ ನೆಕ್ಕಿಂದು ಶೇಪ್ ನೀವು ಹಾಕೋಬೋದು. ಈ ಥರ ನೋಡಿರಿ ಎಷ್ಟು ಈಸಿಯಾಗಿ ಬಂದುಬಿಟ್ಟು ಬ್ಯಾಕ್ ಸೈಡಿಂದು ರೌಂಡ್ ನೆಕ್ಕಿನ ಶೇಪು. ಇದು ಡಬಲ್ ಫೋಲ್ಡ್. ಈಗ ಇದು ಡಬಲ್ ಫೋಲ್ಡ್ ಆಯ್ತಂದ್ರೆ ರೌಂಡ್ ನೆಕ್ಕು, ಇದು ರೌಂಡ್ ನೆಕ್ ಏನಿರ್ತೈತಲ್ಲ ಇದು ಕರೆಕ್ಟಾಗಿ ಬರ್ತೈತಿ. ಈಗ ನಾವು ಸಿಂಗಲ್ದು ಇದು ಪೇಪರ್ ಕಟ್ ಮ್ಯಾಗ ನಾನು ಪೇಪರ್ ಮ್ಯಾಗ ಈ ಥರ ಮಾರ್ಕ್ ಮಾಡಿ ತೋರಿಸ್ತಿದ್ದೆ. ಇವಾಗ ಇದು ಬ್ಯಾಕ್ ಪಾರ್ಟಿಂದು ಪರ್ಫೆಕ್ಟ್ ಆಯಿತು ಕಟ್ಟಿಂಗು. ಇದನ್ನೇ ಇಟ್ಕೊಂಡು ಫ್ರಂಟ್ ಪಾರ್ಟೇ ಹೆಂಗೆ ಕಟ್ ಮಾಡೋದು ಅದನ್ನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ಪೂರ್ತಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಫ್ರಂಟ್ ಮ್ಯಾಗಿಟ್ಟು ಫ್ರಂಟ್ ಪಾರ್ಟ್ ನಾನು ಕಟ್ ಮಾಡೋಕ್ಕಂತ ರೆಡಿ ಮಾಡಿ ಇಟ್ಕೊಂಡೇನಿ ಪೇಪರ್ನ. ಈಗ ಇಲ್ಲಿ ಈ ಥರ ಕಟ್ ಮಾಡಿಕೊಂಡೆ. ಇಲ್ಲಿ ಇದು ಬ್ಯಾಕ್ ಪಾರ್ಟು ಫುಲ್ ಲೆಂತು 15 ಐತಿ. 15 ಐತಿ ಅಂದ್ರೆ ಇದ್ರದ್ದು ರೆಡಿ ಏನೈತಲ್ಲ 14 ಇಂಚ್ ಇರ್ತೈತೆ ರೀ. ಯಾವಾಗಲೂ 38 ಸೈಜ್ದವ್ರದ್ದು 14 ಇಂಚು 14.5 ಈ ಥರ ಇಡಿಸ್ಕೊತಿರ್ತಾರೆ. 14 ಇಂಚ್ ಅಂತಲೇ ಇಟ್ಕೊಳ್ಳೋಣ. ಫುಲ್ ಲೆಂತು 14 ಇಂಚ್ ಇದ್ದಾಗ ಇಲ್ಲಿ ನಾವು ಬ್ಯಾಕ್ ಸೈಡ್ 15 ಅಂತ ಇಟ್ಕೋಬೇಕು. ಯಾಕಂದರೆ ಮ್ಯಾಗ ಒಂದು ಅರ್ಧ ಇಂಚು ಹೋಗ್ತೈತಿ ಸ್ಟಿಚಿಂಗ್ ಪರ್ಪಸ್ಸು, ಕೆಳಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. ಅದಕ್ಕಂತ 15 ಇಂಚ್ ಇಟ್ಕೊಳ್ಳೋದು. ಇವಾಗ ಇದು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ವಲ್ಲ ಇದನ್ನ ಇಟ್ಕೊಂಡು ಫ್ರಂಟ್ ಪಾರ್ಟಿಗೆ ನಾವು ಎಷ್ಟಕ್ಕೆ ಇಟ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಫ್ರಂಟ್ ಪಾರ್ಟ್ ನಾವು ಪ್ರಿನ್ಸಸ್ ಕಟ್ ಮಾಡತ್ರೂ ಏನೈತಂದ್ರೆ ಬೆಲ್ಟ್ ನಾವು ರೆಡಿ ಮಾಡ್ತೀವಲ್ಲ, ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕು. ಹಂಗಿದ್ದಾಗ ನಾವು ಹೆಂಗೆ ನಾವು ಕಟ್ ಮಾಡ್ಕೋಬೇಕು ಅನ್ನೋದನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಹೇಳ್ಕೊತ ಹೋಗ್ತೀನಿ. ಸ್ಕಿಪ್ ಮಾಡಲಾರ್ದ ನನ್ನ ವಿಡಿಯೋ ನೋಡಿರಿ. ಈಗ ನೋಡಿರಿ ಬ್ಯಾಕ್ ಪಾರ್ಟ್ನ ನಾನು ಇಟ್ಕೊಂಡ್ಬಿಟ್ಟು ಇಲ್ಲೇನು ಮಾಡತ್ತೇನಂದ್ರೆ ಈಗ ಆಸ್ ಇಟ್ ಈಸ್ ಇದು ಹೆಂಗೈತೆ ಹಂಗೆ ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಂಡಿದ್ದೆ ಇದ್ರೊಳಗೆ ಫ್ರಂಟ್ ಪಾರ್ಟಿಗೆ ಎಷ್ಟು ಮೈನಸ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೇನೆ. ಈಗ ನೆಕ್ ಬಿಡ್ತು, ಶೋಲ್ಡ್ರ್ ಎಷ್ಟು ಇಟ್ಕೊಂಡಿವಿ ಎಲ್ಲನೂ ನಾನು ಮಾರ್ಕ್ ಮಾಡ್ಕೊಳತ್ತೀನಿ. ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಈಗ ಫಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟಿಂದು ಈ ಥರ ಮಾರ್ಕ್ ಮಾಡ್ಕೋತೀನಿ. ಪೆನ್ಸಿಲೇ ಮಾಡ್ಕೊಳ್ಳೋಣ.
ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ಹಾರ್ಮೋಲ್ದು ಏನೈತಲ್ಲ ನಾವು ಫ್ರಂಟ್ ಪಾರ್ಟಿಗೆ ಕರೆಕ್ಟ್ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಅಂದರೆ ಅರ್ಧ ಇಂಚ್ ಒಳಗಡೆ ತೊಗೊಂಡ್ಬಿಟ್ಟು ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟಿಲಿ ನಾನು ಮಾರ್ಕ್ ಮಾಡ್ಕೊಂಡೆ. ಈಗ ತೆಗೆದ್ಬಿಟ್ಟು ಈಗ ಇದೇನೈತಲ್ಲ ಇದು ನೆಕ್ ಬಿಡ್ತು 2.5 ಇಂಚು. ಇಲ್ಲಿಂದ ಇಲ್ಲಿ 3 ಇಂಚ್ ಏನೈತಲ್ಲ ಇದು ಶೋಲ್ಡರ್ ಬಿಡ್ತು. ಈಗ ಬ್ಯಾಕ್ ಪಾರ್ಟಿಂದ ಸೀಸ್ ಪೆನ್ಸಿಲೇ ನಾನು ಮಾರ್ಕ್ ಮಾಡ್ಕೊಂಡೆ. ಈಗ ನಾನು ಫ್ರಂಟ್ ಪಾರ್ಟಿಗೆ ಏನು ಮಾಡ್ಬೇಕಂದ್ರೆ ಅರ್ಧ ಇಂಚು ಒಳಗಡೆ ತೊಗೋಬೇಕು. ಅರ್ಧ ಇಂಚು ಒಳಗಡೆ ತೊಗೊಂಡು ಫ್ರಂಟ್ ಪಾರ್ಟಿಂದು ಆರ್ಮೋಲ್ದು ಶೇಪು ನಾವು ಹಾಕ್ಕೊಳ್ಳೋದು ನೋಡಿರಿ. ಈ ಥರ ನಾವು ಹಾಕ್ಕೊಳ್ಳೋದು. ಈಗ ಇದೇನೈತಲ್ಲ 38 ಸೈಜ್ದವ್ರದ್ದು ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ವಿತ್ ಪ್ರಿನ್ಸಸ್ ಕಟ್ಟು. ಇಲ್ಲಿ ಬೆಲ್ಟ್ ಬರ್ತೈತಿ. ಬೆಲ್ಟಿಗೆ ಎಷ್ಟು ಮೈನಸ್ ಮಾಡ್ಬೇಕಂತ ಹೇಳ್ತೀನಿ. ಇವಾಗ ಫುಲ್ ಲೆಂತು ಬ್ಯಾಕ್ ಸೈಡಿಂದು 15 ಐತಿ ಅಂದ್ರೆ ನಾವಿಲ್ಲಿ 1.5 ಇಂಚು ಮೈನಸ್ ಮಾಡ್ಬೇಕು ನೋಡಿರಿ. 1.5 ಇಂಚು ಮೈನಸ್ ಮಾಡಿ ಏನು ಮಾಡ್ಬೇಕಂದ್ರೆ ನಾನು ಫ್ರಂಟ್ ಪಾರ್ಟ್ ತಕ್ಕೊಳತ್ತೀನಿ. ಈ ಥರ 1.5 ಇಂಚಿಗೆ ಮೈನಸ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ತಕ್ಕೊಳ್ಳೋದು. ಅಂದರೆ ಇಲ್ಲಿ ಮೇಲ್ಗಡೆ ಪ್ರಿನ್ಸಸ್ ಕಟ್ ಬರ್ತೈತಿ, ಕೆಳಗಡೆ ಬೆಲ್ಟ್ ಬರ್ತೈತಿ. ಈ ಥರ ಮಾರ್ಕಿಂಗ್ ಮಾಡೋದು. ಹೀಗೆ ಮಾಡ್ಕೊಂಡ್ಬಿಟ್ಟು ಇವಾಗ ಇದ್ರೊಳಗೆ ಏನು ಉಳಿತ್ರಿ, ಆರ್ಮ್ಹೋಲ್ದು ಶೇಪನ್ನು ಹಾಕಿದ್ವಿ. ಆಮೇಲೆ ಫ್ರಂಟ್ ಎಷ್ಟು ತೊಗೋಬೇಕಂತ ನೋಡ್ಕೊಂಡ್ವಿ. ಬ್ಯಾಕ್ ಪಾರ್ಟ್ಗಿಂತ 1.5 ಇಂಚು ಒಳಗಡೆ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ನಮ್ಮದು ನೆಕ್ ಎಷ್ಟೈತಿ, ಅವ್ರದ್ದು ನೆಕ್ಕು ಫ್ರಂಟ್ ಪಾರ್ಟಿಂದು 7 ಇಂಚ್ ಐತಿ ನೋಡ್ರಿ. 7 ಇಂಚು ಅವ್ರದ್ದು ಫ್ರಂಟ್ ನೆಕ್ ಐತಿ. ಇಲ್ಲಿ ವಿಡ್ತು 2.5 ಇಂಚು, ಲೆಂತು 7 ಇಂಚು. ಇಲ್ಲೇನು ಮಾಡ್ಬೇಕು, ಇಲ್ಲಿನೂ ನಾವು 2.25 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಮಾಡಿಬಿಟ್ಟು ಈಗ ಫ್ರಂಟ್ ಪಾರ್ಟಿಂದು ಶೇಪ್ ಹಾಕತ್ತೀನಿ. ಹಾಕಕ್ಕೆ ನಾವು ಬೇಕಾದ್ರೆ ಹಾಕೋಬೋದು. ಇಲ್ಲಪ್ಪ ಅಂದ್ರೆ ಈ ಥರ ಕರ್ವ್ ಸ್ಕೇಲು ಯೂಸ್ ಮಾಡ್ಬೋದು. ಬಿಗಿನರ್ಸ್ ಯೂಸ್ ಮಾಡಿರಿ, ಯೂಸ್ಫುಲ್ ಐತಿ. ನಾನು ನಿಮಗೆ ಹೇಳ್ತೀನಿ ಇದು ಯೂಸ್ಫುಲ್ ಐತಿ. ಬಿಗಿನರ್ಸಿಗೆ ಯೂಸ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದವರು ನಾವೆಲ್ಲ ಹಾಗೆ ಹಾಕ್ಬಿಡ್ತೀವಿ ರೀ. ಈಗ ನೋಡಿರಿ ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ಫ್ರಂಟ್ ಪಾರ್ಟಿಂದು ನಾವು ನೆಕ್ಕಿಂದು ಶೇಪ್ ಹಾಕ್ಕೋಬೋದು. ಇವಾಗ ಏನು ಉಳಿತಂದ್ರೆ ಇಲ್ಲಿ ನಾವು 4 ಟಕ್ಸಿಗೆ ಹೆಂಗೆ ಮಾರ್ಕ್ ಮಾಡ್ತಿರ್ತೇವಲ್ರಿ, ಹಂಗೆ ನಾವು ಇಲ್ಲಿ ಕ್ರಾಸ್ ಪಟ್ಟಿ ಹಚ್ಚಕ್ಕಂತೇಳಂದು ಇಲ್ಲಿ 1.5 ಇಂಚಿಗೆ ಮಾರ್ಕಿಂಗು, ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಇದು ಹೆಂಗೈತಿ ಹಿಂಗೆ ಶೇಪ್ ಮಾಡೋದು. ಆಮೇಲೆ ಇಲ್ಲೇನು ಮಾಡೋದಲ್ಲ, ಇದು ಫ್ರಂಟ್ ಪಾರ್ಟು ರೆಡಿ ಆಯ್ತು. ಈಗ ಇದನ್ನು ಕಟ್ ಮಾಡ್ತೇನೆ ನೋಡಿ. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಈಗ ನೋಡ್ಲಕ್ಕೆ ಏನು ಅನಿಸ್ತೈತ್ರಿ ನಿಮಗೆ, 4 ಟಕ್ಸಿನ ಬ್ಲೌಸ್ದು ಫ್ರಂಟ್ ಪಾರ್ಟ ಕಟ್ ಮಾಡೀವಿ ಅಂತ ಅನಿಸ್ತೈತಲ್ರಿ. ಅದು ಹಂಗೆ ಅನಿಸ್ತೈತ್ರಿ. ಬಟ್ ಎಲ್ಲ ಮೆಜರ್ಮೆಂಟ್ ಸೇಮ್ ರೀ. ಎಲ್ಲ ಟೈಪು ನಾವು ಕಟ್ ಮಾಡೋದು ಸೇಮ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಷ್ಟು ಮೈನಸ್ ಮಾಡ್ಬೇಕು ಅನ್ನೋದು ಸೇಮ. ಆದ್ರೆ ಇಲ್ಲಿ ನಾವು 4 ಟಕ್ಸ್ ಏನು ತೊಗೋತೀವಲ್ಲ, 4 ಟಕ್ಸ್ ತೊಗೋಬಾರ್ದ್ರಿ. ನಾವಿಲ್ಲಿ ಏನು ಮಾಡಬೇಕು, ಪ್ರಿನ್ಸಸ್ ಕಟ್ಟ ಶೇಪ್ ಹಾಕ್ಕೊಳ್ಳೋದು. ಪ್ರಿನ್ಸಸ್ ಕಟ್ಟಿನ ಶೇಪ್ ಹಾಕಿಬಿಟ್ಟು ಕೆಳಗಡೆ ಏನು ಬರ್ತೈತ್ರಿ, ಇಲ್ಲಿ ಈ ಥರ ಕ್ರಾಸ್ ಪಟ್ಟಿ ಬರ್ತೈತ್ರಿ. ಇದನ್ನು ಇಲ್ಲಿ 4 ಇಂಚು, ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ಕ್ರಾಸ್ ಪಟ್ಟಿ ಶೇಪ್ ಹಾಕ್ಕೊಂಡೇನಿ. ಇದು ಒಂದು ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಂಡೇನಿ. ಇವಾಗ ಇಲ್ಲಿ ಪ್ರಿನ್ಸಸ್ ಕಟ್ದ ಹೆಂಗೆ ಶೇಪ್ ಹಾಕ್ಕೊಳ್ಳೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟಿದ್ದು ಶೇಪ್ ಹಾಕೋಕ್ಕೆ ಮೊದಲು ಪೆನ್ಸಿಲ್ ಯೂಸ್ ಮಾಡ್ತೀನಿ. ಅಂದರೆ ಬಿಗಿನರ್ಸಿಗೆ ಹೆಲ್ಪ್ಫುಲ್ ಆಗ್ತೈತಿ ಅಂಥೇಳಿ ನಾನು ಪೆನ್ಸಿಲ್ ಯೂಸ್ ಮಾಡಿ ತೋರಿಸ್ತೀನಿ. ಅವರು ಹಿಂಗೆ ಮಾಡಲಿ. ಯಾವಾಗಲೂ ಏನು ಮಾಡ್ಬೇಕ್ರಿ ನೀವು, ಪ್ರಿನ್ಸಸ್ ಕಟ್ ಬ್ಲೌಸು ಹೊಲಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಐತೆ ಅನ್ನೋರು ಬಟ್ಟೆ ಮ್ಯಾಗ ಕಟ್ ಮಾಡ್ತಾರೆ. ಬಟ್ ಬಿಗಿನರ್ಸ್ ಆದವರು ಏನು ಮಾಡಬೇಕು, ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಮ್ಯಾಗ ಕಟ್ ಮಾಡಬೇಕಾಕೈತಿ. ಈಗ ನಾನು ಈ ಥರ ಬೆಲ್ಟಿನ ಪ್ರಿನ್ಸಸ್ ಕಟ್ ಮಾಡತ್ತೀನಲ್ರಿ. ಇವಾಗ ಮುಂದೆ ಏನು ಮಾಡಬೇಕು, ಈ ಥರ ಶೋಲ್ಡ್ರದು ಮ್ಯಾಗ ಮಿಡಲ್ ಪಾಯಿಂಟಿಂದ ಹಿಡಿದು ಅಪೆಕ್ಸ್ ಪಾಯಿಂಟ್ ಎಲ್ಲ ಐತಂತ ಮಾರ್ಕ್ ಮಾಡ್ಕೊಳ್ಳೋದ್ರಿ. ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿ 38 ಸೈಜ್ದವ್ರದ್ದು 4 ಇಂಚು, 36 ಸೈಜ್ದವ್ರದ್ದು 4 ಇಂಚ ಬರ್ತೈತ್ರಿ. ಇಲ್ಲಿ 4 ಇಂಚು ಹಿಂಗೆ ಮಾರ್ಕ್ ಮಾಡ್ಕೋತೇನೆ ರೀ. ಆಮೇಲೆ ಇಲ್ಲೇನು ಮಾಡ್ಬೇಕಂದ್ರೆ ಇಲ್ಲಿ ಕರೆಕ್ಟ್ ಮಿಡಲ್, ಈ ಥರ ಮಿಡಲ್ ರೀ. ಇದು ಹಾರ್ಮೋಲ್ದೇನು ಶೇಪ್ ಹಾಕ್ಯವಲ್ರಿ, ಕರೆಕ್ಟ್ ಮಿಡಲ್ ಅಂದ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದ್ರಿ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದು ನೋಡಿರಿ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದು. ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡೋದು. ಈಗ ನೋಡಿರಿ ಇದು ಪರ್ಫೆಕ್ಟ್ ಒಂದು ಪ್ರಿನ್ಸಸ್ ಕಟ್ಟ ಶೇಪ್ ಬರ್ತೈತಿ. ಈಗ ನಾನು ನಿಮ್ಗೆ ಮಾರ್ಕರ್ಲೆ ಮಾರ್ಕ್ ಮಾಡಿ ತೋರಿಸ್ತೀನಿ, ಕರೆಕ್ಟ್ ಬರ್ತೈತಿ. ಈಗ ಇದು 1 ಇಂಚಿಂದು ಇಲ್ಲಿ ನಮ್ಮದು ಅಪೆಕ್ಸ್ ಪಾಯಿಂಟ್ ಬಂದೈತಿ. ಇಲ್ಲೊಂದು ಶೇಪ್. ಈಗ ಇಲ್ಲಿ ಕ್ರಾಸ್ ಪಟ್ಟಿ ಇಲ್ಲಿ ಅಟ್ಯಾಚ್ ಮಾಡ್ತೀವಿ ಕೆಳಗಡೆ. ಇಲ್ಲಿ ನಾನು ಫಸ್ಟ್ ಟಕ್ಸ್, ಮೇನ್ ಟಕ್ಸ್ ಈ ಥರ ಶೇಪ್ ಹಾಕ್ಬಿಟ್ಟು ತೋರ್ಸಾತೇನೆ ರೀ. ಇದು ಕೆಳಗಡೆ ಬೆಲ್ಟ್ ಬರ್ತೈತಿ ನೋಡ್ರಿ. ಅದು ಇಲ್ಲಿ ಪ್ರಿನ್ಸಸ್ ಕಟ್ಟು ಶೇಪ್ ಹಾಕತ್ತೇನೆ ರೀ. ಈಗ ಇಲ್ಲಿಂದ ಇಲ್ಲಿ ನಾವು ಕರೆಕ್ಟ್ ಜಾಯಿಂಟ್ ಮಾಡಬೇಕು. ಅಂದರೆ ಇದು ಪ್ರಿನ್ಸಸ್ ಕಟ್ಟಿಂದು ಶೇಪ್ ಹಾಕ್ತೇನೆ ನೋಡ್ರಿ. ಈಗ ಈ ಥರ ನಾವು ಕರ್ವ್ ಸ್ಕೇಲ್ ಯೂಸ್ ಮಾಡ್ಬೋದು ರೀ, ಈಸಿಯಾಗಿ ಬರ್ತೈತ್ರಿ. ಈ ಥರ ನೋಡ್ರಿ, ಸಾರಿ, ಈ ಥರ ನಮ್ಗೆ ಶೇಪ್ ಬರ್ತೈತಿ. ಈಗ ನೋಡ್ರಿ ಇದು 1 ಪಾರ್ಟ್, ಇದು 1ನೇ ಪಾರ್ಟ್ ಪ್ರಿನ್ಸಸ್ ಕಟ್ಟಿಂದು.
ಇದು ಎರಡನೇ ಪಾರ್ಟ್ ಪ್ರಿನ್ಸಸ್ ಕಟ್ಟಿದ್ದು ಮಿಡಲ್ ಇದೇನೈತಲ್ಲ ಇದು ಕಟ್ ಮಾಡಿ ತೆಗಿಯೋದು ಬರ್ತೈತ್ರಿ. ಇದೇನು ಟಕ್ಸ್ ಐತಲ್ಲ ಬಟ್ಟೆ ಒಳಗೆ ಬರಲ್ಲ, ಕಟ್ ಮಾಡಿ ತೆಗೆಯೋದು ಈ ಎರಡನ್ನೂ ಐತಲ್ಲ ನೀವು ಬಟ್ಟೆ ಮ್ಯಾಗ ಕಟ್ ಮಾಡೋ ಮುಂದೆ ಇಲ್ಲಿ ಒಂದು ಅರ್ಧ ಇಂಚು ಹೆಚ್ಚಿಗೆ, ಇಲ್ಲೊಂದು ಅರ್ಧ ಇಂಚು ಹೆಚ್ಚಿಗೆ ತೊಗೋಬೇಕು. ಯಾಕಂದರೆ ಇಲ್ಲಿ ನಾವು ಮತ್ತೆ ಇವು ಎರಡನ್ನೂ ಸೇರಿಸಿದಾಗ ಹೊಲಿಗೆ ಹಾಕಿದಾಗ ಸ್ಟಿಚ್ ಹಾಕಿದಾಗ ಏನಾಗ್ತೈತ್ರಿ ಕಡಿಮೆ ಆಗ್ಬಿಡ್ತೈತೆ. ಅದಕ್ಕೆ ನಾವೇನು ಮಾಡ್ಬೇಕು ರೀ ಮೊದಲ ಅರ್ಧ ಇಂಚ್ ಹೆಚ್ಚಿಗೆ ತೊಗೋಬೇಕು. ಇದನ್ನು ಕಟ್ ಮಾಡಿ ತೆಗಿತೇವಲ್ರಿ, ಆದಮೇಲೆ ನಿಮಗೆ ತೋರಿಸ್ತೇನೆ. ಕಟ್ ಮಾಡಿದ್ಮ್ಯಾಗ ಗೊತ್ತಾಗ್ತೈತಿ. ಈ ಥರ ಇಲ್ಲಿ ನಾನು ಬೆಲ್ಟ್ ರೆಡಿ ಮಾಡೀನಿ. ಈ ಥರ ನಾವು ಪ್ರಿನ್ಸಸ್ ಕಟ್ನ ರೆಡಿ ಮಾಡ್ಬೋದು. ಫ್ರಂಟ್ ಬೆಲ್ಟ್ ವಿತ್ ಪ್ರಿನ್ಸಸ್ ಕಟ್, ಬ್ಯಾಕ್ ಸೈಡ್ ನಾರ್ಮಲ್ ಆಗಿ ರೌಂಡ್ ಇರ್ಬೋದು. ಫ್ರಂಟು ಈ ಥರ ನಾರ್ಮಲ್ ರೌಂಡ್. ಈ ಥರ ಬ್ಲೌಸ್ ನಮಗೆ ಕೇಳಿದಾಗ ಈ ಥರ ಪ್ರಿನ್ಸಸ್ ಕಟ್ ನಾವು ಕಟ್ ಮಾಡ್ಕೋಬೇಕು ನೋಡ್ರಿ. ಇದು 38 ಸೈಜ್ದವ್ರದ್ದು. ಈಗ ಇದನ್ನು ಕಟ್ ಮಾಡಿ ತೋರ್ಸಾತೀನಿ. ನನ್ನ ಒಂದು ಚಾನಲ್ದಾಗ ಇದೇ ಥರ ಯೂಸ್ಫುಲ್ ವಿಡಿಯೋಸ್ಗಳು ಇರ್ತಾವೆ. ಯಾರ್ಯಾರೆಲ್ಲ ವ್ಯೂವರ್ಸ್ ನಂಗೆ ಕಮೆಂಟ್ ಹಾಕಿರ್ತೀರ ಅದ್ರ ತಕ್ಕಂಗೆ ವಿಡಿಯೋಸ್ಗಳನ್ನ ಹಾಕ್ಕೊತ ಹೋಗ್ತಿರ್ತೀನಿ. ಕಟ್ಟಿಂಗ್ದು ವಿಡಿಯೋಸು, ಥಿಯರಿ ಕ್ಲಾಸಸ್ಸು, ಅದಾದಮೇಲೆ ಸ್ಟಿಚಿಂಗ್ ವಿಡಿಯೋಸು, ಆಮೇಲೆ ನಾನು ಆರಿ ವರ್ಕ್ ಮಷಿನ್ ವರ್ಕ್ನು ಮಾಡ್ತೀನಿ, ಅದ್ರೂ ವಿಡಿಯೋಸ್ ಹಾಕತ್ತೀನಿ. ಆರಿ ವರ್ಕ್ದು ಹಂಗೆ ಮಷಿನ್ ವರ್ಕ್ದು ಸಾಕಷ್ಟು ವಿಡಿಯೋಸ್ಗಳನ್ನ ಹಾಕೀನಿ. ಮಷಿನ್ ವರ್ಕ್ ಎಂಬ್ರಾಯ್ಡಿಂಗ್ ಮಷಿನ್ದು, ರ್ಯಾಲ್ಸನ್ ಮಷಿನ್ದು ಆ ವಿಡಿಯೋಸ್ಗಳನ್ನ ಆ ಕ್ಲಾಸಸ್ಗಳನ್ನ ನೋಡಿಬಿಟ್ಟು ಕಲೀರಿ. ಭಾಳ ಬೆಸ್ಟ್ ಐತಿ ರ್ಯಾಲ್ಸನ್ ಮಷೀನು. ಕಡಿಮೆ ಬಜೆಟ್ ಒಳಗೆ ನಾವು ಮಸ್ತ್ ವರ್ಕ್ ಮಾಡ್ಬೋದು ಬ್ಲೌಸಸ್ಗೆ. ಈಗ ನೋಡಿರಿ ಇದನ್ನು ಕಟ್ ಮಾಡಿ ತೆಗೆದೆ. ಟಕ್ಸ್ದು ಕಟ್ ಮಾಡಿ ತೆಗೆದಿಂದ ಈ ಕರೆಕ್ಟ್ ಪ್ರಿನ್ಸಸ್ ಕಟ್ದು ಇದು ಎರಡನೇ ಪಾರ್ಟು, ಇದು ಒಂದನೇ ಪಾರ್ಟ್ ಬಂತು ನೋಡಿರಿ. ಇವಾಗ ಇದನ್ನು ಈ ಥರ ನಾವು ಸ್ಟಿಚ್ ಹಾಕ್ತೇವಲ್ರಿ, ಈ ಥರ ಸ್ಟಿಚ್ ಹಾಕಿದಾಗ ಏನಾಗ್ತೈತಿ ಇಲ್ಲಿ ಅರ್ಧ ಇಂಚ್ ಹೆಚ್ಚಿಗೆ ಹೋಗ್ತೇವೆ. ಅದಕ್ಕೆ ನಾವು ಬಟ್ಟೆ ಮ್ಯಾಗ ಕಟ್ ಮಾಡ್ಕೊಳ್ಳೋ ಮುಂದೆ ಅರ್ಧ ಇಂಚ್ ಇಲ್ಲಿ ಹೆಚ್ಚಿಗೆನ ತೊಗೋಬೇಕು. ತೊಗೊಂಡ್ರೆ ನಮ್ಗೆ ಪರ್ಫೆಕ್ಟ್ ಇದು ಈ ಥರ ನಾವು ಸ್ಟಿಚ್ ಹಾಕಿದಾಗ ಕರೆಕ್ಟ್ ಬರ್ತೈತಿ. ಈ ಥರ ಎರಡನ್ನೂ ಸ್ಟಿಚ್ ಹಾಕಿಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿ ನಾವು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಬೋದು. ಅವಾಗ ಇಲ್ಲಿ ಪರ್ಫೆಕ್ಟ್ ಬರ್ತೈತಿ. ನಾನು ಈ ಒಂದು 38 ಸೈಜಿಂದು ಪ್ರಿನ್ಸಸ್ ಕಟ್ಟು ಫ್ರಂಟ್ ಬೆಲ್ಟ್ ಇರೋದನ್ನ ಕಟ್ ಮಾಡಿ ತೋರಿಸಿದೆ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತಿ ಅಂತ ನಾನು ಅಂದ್ಕೊಂಡೇನಿ. ಯೂಸ್ಫುಲ್ ಆಗಿತ್ತು ಅಂತ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋ ಪ್ರಿನ್ಸಸ್ ಕಟ್ ಬ್ಲೌಸಿಗೆ ಸಂಬಂಧಪಟ್ಟಂಥದ್ದು ಇರ್ತೈತಿ. ಅದಾದಮೇಲೆ 4 ಟಕ್ಸ್ ಬ್ಲೌಸಸ್ಗಳನ್ನ ಹೊಲಿಯೋದು, ಯಾವ ಥರ ಬ್ಯಾಕ್ ನೆಕ್ ಡಿಸೈನ್ಸ್ಗಳನ್ನ ಮಾಡೋದು, ಎಲ್ಲ ವೀಡಿಯೋಸ್ಗಳನ್ನ ಹಾಕೊತ ಹೋಗ್ತೀನಿ. ಆರಿ ವರ್ಕು ಮಷಿನ್ ವರ್ಕೋದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟಣ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.